ಆ್ಯಂಗರ್ ಇಸ್ ಟೆಂಪರರಿ ಮ್ಯಾಡ್ನೆಸ್ ಅಂತ. ಅಂದರೆ ಒಂದು ಕ್ಷಣ ನೀವು ಹುಚ್ಚ ಆಗೋದು ಯಾವುದು ಅಂದರೆ ಅದು ಕೋಪ ಬಂದಾಗಲೇ. ಕೋಪ ಅನ್ನೋದು ಎಲ್ಲಿಂದ ಡೆವಲಪ್ ಆಯಿತು ಅಂದರೆ ಭಾಳ ಹಿಂದಿಂದ ಇರುತ್ತೆ. ಅವ್ನಿಗೊಂದು ಕಂಫರ್ಟ್ ಝೋನ್ ಅನ್ನೋದು ನೋಡೇ ಇರಲ್ಲ. ಹುಡುಗನಾಗಿರುವ ಚಿಕ್ಕವನಾಗಿರುವಾಗೆಲ್ಲ ಅವ್ನಿಗೇನೂ ಸ್ವಾತಂತ್ರ್ಯ ಇಲ್ಲದೆ ಬೆಳೆಸಿ ಏನೋ ಒಂದು ಇರ್ತವಲ್ಲ ಬರುತ್ತೆ ಅಂದರೆ ಕೇಸ್ ಹಿಸ್ಟ್ರಿ ತಗೋ ಅವೆಲ್ಲ ಹೇಳ್ತಾರೆ ಅವರು. ಸಿಕ್ಕಿದ್ರೆ ಅವ್ನು ಸೀಳ್ಬಿಡ್ತೀನಿ ಸಾರ್ ಅಂತ ಎಲ್ಲ ಇರುತ್ತೆ ಅವ್ರದ್ದು. ಹಲ್ಲುಗಳೆಲ್ಲ ಕಚ್ಕೊಂಡು ಯಾರು ಲಾಸು? ಅವ್ನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ಅವ್ನು ಸೀಳ್ಬಿಡೋನು. ಅವನು ಎಲ್ಲ ಫಸ್ಟ್ ಕಬ್ಬನೆಲ್ಲ ಕುಡ್ಕೊಂಡೇನೋ ಓಡಾಡ್ಬಿಡ್ತಾನೆ. ನಾವು ಅವ್ನು ಯೋಚನೆ ಮಾಡ್ಕೊಂಡು ಎದುರು ಸಿಕ್ಕರೆ ಹೊಡೆದಾಡೋದು ಒಂಥರ. ಇದು ಹಂಗಲ್ಲ, ಸಿಕ್ಕಿದ್ರೆ ಅಂತ ಸಿಗಲ್ಲ, ಇದಾಗಲ್ಲ. ನಾನು ಹಿಂಗೆ ಬೈತೀನಿ ಅವನಿಗೆ, ಅವ್ನು ಕೋಪಿಸ್ಕೊಂಡ್ರೆ ನೀನು ಕೋಪಿಸ್ಕೊಂಡು ನಿನಗೇನು ಲಾಭ ಆಯಿತು? ಕೋಪಿಸ್ಕೊಂಡೆ ಬಾಡಿ ಹಾಳು ಮಾಡಿದೆ, ಮನಸ್ಸು ಹಾಳು ಮಾಡಿದೆ. ನೆವರ್ ಟೇಕ್ ಎ ಡಿಸಿಷನ್ ವೆನ್ ಯು ಆರ್ ಆ್ಯಂಗ್ರಿ ಆರ್ ವೆನ್ ಯು ಆರ್ ಅಪ್ಸೆಟ್. ಯಾವುದೇ ವಿಷಯಕ್ಕೆ ಡಿಸಿಷನ್ಗಳು ರಾಂಗ್ ಆಗಿಬಿಡ್ತವೆ. ಮನಸ್ಸು ನಮ್ಮ ಕಂಟ್ರೋಲ್ ಇರಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿಶಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಪ್ರವೀಣ್ ನಾಯಕ್ ಸರ್ ಇದ್ದಾರೆ. ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಾನು ಪ್ರವೀಣ್ ನಾಯಕ್ ಸರ್ ಜೊತೆಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ದೀನಿ. ಇವತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಮಾತಾಡಬೇಕು. ಅದೇನೆಂದರೆ ಈ ಕೋಪ. ನಾವೆಲ್ಲರೂ ಕೂಡ ಅದಕ್ಕೆ ಬಲಿಯಾಗ್ತಿರ್ತೀವಿ. ನಾವೆಲ್ಲರೂ ಕೂಡ ಯಾಕೆ ನಾನು ಅಷ್ಟೊಂದು ಕೋಪ ಮಾಡಿಕೊಂಡೆ ಅನ್ನೋದೊಂದು ಬಂದೇ ಬರುತ್ತೆ. ಯಾವುದೋ ಒಂದು ಕ್ಷಣದಲ್ಲಿ ಮನಸ್ಸು ಜಾರಿ ವಾಪಸ್ ಬರುತ್ತೆ. ಬಟ್ ಯಾವಾಗ ಈ ಥರ ಬರ್ತಲ್ವ, ಯಾಕೆ ನಾವು ಕೋಪ ಮಾಡಿಕೊಂಡೆ ಅನ್ನೋದು ಬಂದರೆ ಅದು ತುಂಬ ಒಳ್ಳೆ ಸೈನು. ಯಾಕಂದರೆ ಇನ್ನೊಂದು ಸಲ ಮಾಡ್ಕೋಬೇಕಾದ್ರೆ ಯೋಚನೆ ಮಾಡ್ತೀರಾ. ಆದರೆ ಕೆಲವರಿಗೆ ಯೋಚನೆನೇ ಬರಲ್ಲ. ಕೆಲವರು ಪದೇ ಪದೇ ಕೋಪದ ವಲ ಇದಕ್ಕೆ ಹೋಗಿ ವಾಪಸ್ ಬರ್ತಿರ್ತಾರೆ. ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದೆ ಮಾತು, ಆ್ಯಂಗರ್ ಇಸ್ ಟೆಂಪರರಿ ಮ್ಯಾಡ್ನೆಸ್ ಅಂತ. ಅಂದರೆ ಒಂದು ಕ್ಷಣ ನೀವು ಹುಚ್ಚ ಆಗೋದು ಯಾವುದು ಅಂದರೆ ಅದು ಕೋಪ ಬಂದಾಗಲೇ. ನಿಮ್ಮ ಮನಸ್ಸು ಸ್ಥಿಮಿತದಲ್ಲಿರಲ್ಲ, ನೀವೇನೋ ಮಾಡಬಾರ್ದು ಮಾಡಿಬಿಡ್ತೀರ. ಕನ್ನಡದಲ್ಲೂ ಮಾತಿದೆ, ಕೋಪದ ಬಂದಾಗ ನೀವು ಮೂಗು ಕೊಯ್ಕೊಂಡ್ರೆ ವಾಪಸ್ ಬರುತ್ತಾ ಅಂಥೇಳಿ. ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಅದೇನೋ ಅಂತ. ಆ ಥರ ಸುಮಾರಿದೆ. ಆದರೂ ಕೂಡ ಇದೆಲ್ಲ ಗೊತ್ತಿದ್ರೂ ಕೂಡ ನಾವು ಕೋಪ ಮಾಡ್ಕೋತಿರ್ತೀವಿ ಮತ್ತು ನಮ್ಮ ತಡೆಗಟ್ಟೋದು ಗೊತ್ತಿರಲ್ಲ. ಮತ್ತು ಅದರಿಂದ ಸಾಕಷ್ಟು ಡ್ಯಾಮೇಜ್ ನಾವು ನಮಗೂ ಮಾಡ್ಕೋತೀವಿ, ಇನ್ನೊಬ್ರಿಗೂ ಮಾಡ್ತಿರ್ತೀವಿ. ಸೊ ಅದನ್ನು ಹೇಗೆ ಸರ್, ಹೌ ಡು ಯು? ಈ ಕೋಪದಿಂದ ಏನೇನೋ ಅನಾಹುತಗಳು ಮಾಡಿರೋರನ್ನ ಕರ್ಕೊಂಡು ಬರ್ತಾರೆ ನನ್ನ ಹತ್ರ. ಮಕ್ಕಳಾಗಿರಲಿ ಅಥವಾ ಅವರ ಅಣ್ಣ ತಮ್ಮದ್ರು ಯಾರೋ ಒಬ್ಬರು ಅಥವಾ ಈ ಥರ ಗಲಾಟೆಗಳಾಗಿರುವಾಗೆಲ್ಲ ಬರ್ತಾರೆ. ಅದ್ರಲ್ಲಿ ಏನಾದರೂ ಗಲಾಟೆ ದೊಡ್ಡದಾಗಲಿಲ್ಲ, ಅವ್ರಿಗೆ ವಿಷಯ ದೊಡ್ಡದಾಗಿಲ್ಲ, ಕೋಪ ಬಂದಾಗ ಇವ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಬರ್ತಾರೆ. ಮಕ್ಕಳನ್ನಾಗಲಿ ಇದಾಗ ಹೆಂಗೆ ಮಾಡೋದು ಅಂತ ನಾನು ನಾರ್ಮಲಿ ಏನಪ್ಪ ಅಂದರೆ ಕಾರಣಗಳು ಅವ್ರು ಹೇಳಿದ್ದಕ್ಕೆ ಆಯಿತು ಅಂದ್ಕೊಂಡಿರ್ತಾರಲ್ಲ, ಅದಿರಲೇ ಇರ್ಬೋದು. ಅದೇನೋ ಇದು ಮಾಡ್ದ, ಅದಕ್ಕೋಸ್ಕರ ಕೊಡಲ್ಲ ಅಂದಿದ್ದಕ್ಕೆ ಮಾಡ್ದ ಅಂತ ಅವ್ರ ಹತ್ರ ಮಾತಾಡೋ. ಆ ಕೋಪ ಅನ್ನೋದು ಎಲ್ಲಿಂದ ಡೆವಲಪ್ ಆಯಿತು ಅಂದರೆ ಭಾಳ ಹಿಂದಿಂದ ಇರುತ್ತೆ. ಅವ್ನಿಗೊಂದು ಕಂಫರ್ಟ್ ಝೋನ್ ಅನ್ನೋದು ನೋಡೇ ಇರಲ್ಲ. ಹುಡುಗನಾಗಿರುವ ಚಿಕ್ಕವನಾಗಿರುವಾಗೆಲ್ಲ ಅವ್ನಿಗೇನೂ ಸ್ವಾತಂತ್ರ್ಯ ಇಲ್ಲದೆ ಬೆಳೆಸಿ ಏನೋ ಒಂದು ಇರ್ತವಲ್ಲ ಬರುತ್ತೆ ಅಂದರೆ ಕೇಸ್ ಹಿಸ್ಟ್ರಿ ತಗೋ ಅವೆಲ್ಲ ಹೇಳ್ತಾರೆ ಅವರು. ಈಗ ಪ್ರೀತಿಯಿಂದ ಮಾತಾಡಿದೆ, ಅವರು ಅದಕ್ಕೇನು ಬೆಲೆ ಕೊಡಲಿಲ್ಲ, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿದೆ, ಬೆಲೆ ಕೊಡಲಿಲ್ಲ. ಈಗ ಯಾಕೆ ಕೇಳಬೇಕು ಅಂತಾಗಿದೆ. ನನಗೆ ಬೇಡ ಅಂದರೆ ಅದು ಹೊಡೆದಾಕ್ತೀನಿ ನಾನು. ಇಲ್ಲ ಅಂದರೆ ಗಮನ ಸೆಳೆಯೋಕೆ ಆಗ್ತಿಲ್ಲ ಅವನಿಗೆ. ಅವನೊಂದು ರೆಕಗ್ನೈಸ್ ಮಾಡಿ ಹೌದೇನಪ್ಪ ಆಯ್ತಪ್ಪ ಅಂತಿಲ್ಲ. ಅವ್ನು ಹೊಡೆದಾಗ ಏನು ಹಿಂಗಾಡ್ತಾನೆ ಅಂತ ಸ್ವಲ್ಪ ಇಂಪಾರ್ಟೆನ್ಸ್ ಸಿಗ್ದಂಗೆ ಆಗುತ್ತೆ. ಅದು ಮೈಂಡ್ ಅದನ್ನು ಕಂಫರ್ಟ್ ಝೋನ್ ಥರ ಮಾಡ್ಕೊಂಬಿಡುತ್ತೆ. ನಾನು ಹಿಂಗಂದ್ರೆ ನನಗೆ ಸಿಗೋದು ಅಂತ. ಅವ್ರು ಭಯಕ್ಕೂ ತಕ್ಕೊಟ್ಟಿರ್ತಾರೆ. ಗೋಲಿ ಬಿಡು ಕೊಡಿ, ಇನ್ನೇನು ಹೊಡೆದಾಕ್ಬಿಟ್ರು ಗಟ್ಟ, ನಿನಗೆ ಹೊಡೆದಾಕ್ತದೆ, ನಾನು ಇಲ್ದಿರುವಾಗ ಏನೋ ಮಾಡೋದು, ಏನು ಮಾಡೋದು, ಈ ಥರ ಏನೋ ಒಂದು ಮಾಡಿಕೊಡ್ತಾರೆ. ಈ ಥರದ್ದು ಏನೋ ಘಟನೆಗಳು ಹಿಂದೆ ಇರ್ತವೆ ಸುಮಾರಾಗಿ. ಕೆಲವೆಲ್ಲ ಬಿಡಿ ಒಂಥರ ಸೊಕ್ಕಲ್ಲ ಆಗ್ಬಿಡುತ್ತೆ. ನಮ್ಮ ಫ್ರೆಂಡ್ಸ್ಗೆಲ್ಲ ಇದೆ, ನನಗೂ ಕೊಡು ಅಂತ ಮಾಡಿ ಕೊಡಲ್ಲ. ಆದರೆ ಹಿಂಗೆ ಅದು ಆ ಥರದ್ದು ಇದೆ. ಈಗ ಅವರ ಬೇರೆಯವ್ರಿಗೆ ಸಮನಾಗಿಲ್ಲ ಅನ್ನೋ ಥರ ಹೀಗೆ ಯಾವುದೋ ರೀತಿಯಲ್ಲಿ ಕೋಪ ಬರುತ್ತೆ. ಬಟ್ ನಾನು ಅವ್ರಿಗೆ ಮುಖ್ಯವಾಗಿ ಅದೇ ಆಗಲಿ ಕೇಳ್ತಿರೋರು ಕೋಪ ಇದ್ದು ಕ್ರೋಧ ಅನ್ನೋ ಥರ ಅದ್ರಿಗೆ ಹೋಗೋವ್ರಿಗೂ ಹೋಗಿ ಅಂತಾಗಿ ಎಲ್ಲ ಮಾಡಿ ನಾನು ಹೇಳೋದು ಇಷ್ಟೇ ನೋಡಿ. ಇವಾಗ ಎಲ್ಲ ಶಾಂತಿ 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 ಅಂತ ಎಂಡಾಗ್ತವೆ ಉಪನಿಷತ್ತಲ್ಲಿ. ಯಾವುದೇ ನೀವು ಇದು ಬಿಗಿನಿಂಗಲ್ಲಿ ಎಂಡಲ್ಲಿರುತ್ತೆ, ಅಟ್ಲೀಸ್ಟ್ ಎಂಡಲ್ಲಿ ಇದ್ದೇ ಇರುತ್ತೆ ಯಾವುದೇ ಇದಕ್ಕೆ ಹೋದ್ರೂ. ಓಂ ಶಾಂತಿ ಯಾಕೆ ಅಂದ್ಕೊಂಡ್ಬಂದರು ಶಾಂತಿ ಶಾಂತಿ ಅವತ್ತಿಂದ ಅಂದರೆ ಇದಕ್ಕೋಸ್ಕರನೇ. ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ಕ್ರೋಧಾತ್ ಭವತಿ ಸಮೋಹ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಇದು ಹೆಂಗೆ ಒಂದೊಂದಾಗ್ತವೆ ನಿಮ್ಮ ಸಮೂಹಕ್ಕೆ ಒಳಗಡ್ಸಂಗೆ ಮಾಡಿಬಿಡ್ತದೆ. ನಿಮ್ಮ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ ಮೈಂಡೊಂದು. ಕೋಪ ಬಂದ ತಕ್ಷಣ ಆದ್ದರಿಂದ ಬುದ್ಧಿನಾಶ ಆಗೋಯ್ತು. ನಿಮ್ಮದು ಕಂಟ್ರೋಲ್ ಇಲ್ಲ, ನಿಮ್ಮ ಬುದ್ಧಿ ವರ್ಕ್ ಆಗ್ತಿಲ್ಲ. ಬುದ್ಧಿನಾಶ ಎಲ್ಲ ಅದರಲ್ಲೇ ಮುಕ್ತಾಯ ಆಗ್ಬಿಡುತ್ತೆ, ಕಳ್ಕೊಂಡ್ಬಿಡ್ತೀಯ ಎಲ್ಲ ಅಂತ. ಎಲ್ಲರೂ ಏನು ಒಂದು ಚೆನ್ನಾಗಿ ತಿಳ್ಕೊಬೋಗಿ ಕೋಪಿಸ್ಕೊಂಡವರು. ಕೋಪ ಬಂದಾಗ ಮೊದಲೇದು ನನ್ನ ದೇಹ ಏನಾಗ್ತಿದೆ ಅಂತ, ಬುದ್ಧಿ ಆಮೇಲೆ ಬರೋಣ, ಮನಸ್ಸಿಗೆ ಆಮೇಲೆ ಬರೋಣ. ನನ್ನ ದೇಹ ಕುದಿಯೋಕ್ಕೆ ಶುರು ಆಗುತ್ತೆ ಒಳಗಿಂದನೇ. ನನ್ನ ನರಗಳು ಟೈಟ್ ಆಗುತ್ತೆ. ಕೋಪ ಮಾಡುವಂಥ ಅಂದರೆ ಅಥವಾ ಈ ಥರ ವಿಷಯಗಳು ಏನು ಅವ್ನಿಗೆ ಕೈ ಟೈಟ್ ಆಗುತ್ತೆ. ಅವ್ನು ಮಾತಾಡುವಲ್ಲಿ ನೋಡು ಸಾರ್, ಅವನು ಸಿಕ್ಕಿದ್ರೆ ಸಾರ್ ಅವನು
ಎಲ್ಲ ಗಡಸಾಗ್ತಾ ಹೋಗುತ್ತೆ, ನರಗಳು ಟೈಟ್ ಮಾಡ್ಕೋತಾ ಹೋಗುತ್ತೆ, ಎದೆ ಬಡಿತ ಜಾಸ್ತಿ ಆಗುತ್ತೆ, ಎದೆ ಬಡಿತ ಜಾಸ್ತಿ ಆಗುತ್ತೆ, ಆವೇಗಕ್ಕೆ ಒಳಗಾಗ್ತಾನೆ ಅವನು. ಸಿಕ್ಕಿದ್ರೆ ಅವ್ನು ಸೀಳ್ಬಿಡ್ತೀನಿ ಸಾರ್ ಅಂತ ಹಿಂಗೆಲ್ಲ ಇರುತ್ತೆ ಅವ್ರದ್ದು, ಹಲ್ಲುಗಳೆಲ್ಲ ಕಚ್ಕೊಂಡು. ಯಾರಿಗೆ ಲಾಸು? ಅವ್ನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ಅವ್ನು ಸೀಳ್ಬಿಡೋನು. ಅವನು ಎಲ್ಲ ಫಸ್ಟ್ ಕಬ್ಬನೆಲ್ಲ ಕುಡ್ಕೊಂಡೇನೋ ಓಡಾಡ್ಕೊಂಡಿದ್ದಾನೆ. ನಾವು ಅವ್ನು ಯೋಚನೆ ಮಾಡ್ಕೊಂಡು ಎದುರು ಸಿಕ್ಕರೆ ಹೊಡೆದಾಡೋದು ಒಂಥರ. ಇದು ಹಂಗಲ್ಲ, ಸಿಕ್ಕಿದ್ರೆ ಅಂತ ಸಿಗಲ್ಲ, ಇದಾಗಲ್ಲ. ಇಲ್ಲಿ ಏನಾಗ್ತಿದೆ, ನನ್ನದೆಲ್ಲ ಕಂಟ್ರೋಲ್ ಕಳ್ಕೊತಾ ಇದ್ದೀನಿ, ನನ್ನ ನರಗಳು ಟೈಟ್ ಮಾಡ್ತಾ ಇದ್ದೀನಿ. ಅದೆಲ್ಲ ಒಂದು ಕಡೆ ಕೋಪ ಬಂದು ಹಂಗಂದು ನಾನು ಹುಡುಗಂಗೆ ಹೇಳ್ದೆ, ಏನು ಹಿಂಗೆಲ್ಲ ಮಾಡ್ತೀನಿ ಅಂತ ಅಂದು ಹೇಳ್ಬಿಟ್ಟು ಸುಮ್ಮನೆ ಅವ್ನು ಚಿಕ್ಕ ಹುಡುಗ ಇದು ಸ್ವಲ್ಪ ಹಂಗೆ ಮಾಡ್ಬಿಟ್ಟಿನು. ನನಗೆ ಹಂಗೆ ಹಿಂಗೆ ಹೊಡ್ಕೋತಿ ಅಲ್ವ ಅಂತ ನನಗೆ ಇಟ್ಬಿತ್ತು ಅಂತ ಅವನು ಹೇ ಅಂತ ನಗ್ದ. ಇದೆ ಅಲ್ಲ, ನೀನು ಹಿಂಗೆ ಹೊಡ್ಕೊಂಡ್ರೆ ನಿನ್ನ ಕಡೆ ಇಟ್ಬಿಡೋದು, ನನಗಲ್ಲ, ನಾನು ಸುಮ್ಮನೆ ಹೊಡೆದು ತೋರಿಸಿದ್ದು ಅಂತಂದ. ಅಂದರೆ ಆ ಹೊಡಿತಾನೆ ಅಂತ ಗೊತ್ತಾಯ್ತು ನನಗೆ. ಅವ್ನು ಸುಮ್ಮನೆ ಹಿಂಗೆ ಹೊಡಿತೀಯಲ್ವ ಅನ್ನಕ್ಕೆ ಹೋಗಿದ್ದೆ. ಆಮೇಲೆ ಹೇಳಿದೆ, ಇದರಿಂದ ಯಾರಿಗಪ್ಪ ಈಗ ಆಯಿತು, ನಿಮ್ಮ ಮನೆಯವರೆಲ್ಲ ನೀನು ಇವನು ಕೂಪಿಸ್ಕೋತಾನ ಕಡೆ ಬೇಗ ಹೋಗಿ ಅವನು ತೊಗೊಂಬಂತಾರೆ. ಯಾವಾಗೆಲ್ಲ ಏನಾ ನಿನಗೇನಾ ಅಂತ ಬೈತಾ ಇರ್ತಾನೆ. ನೀವು ಅಂದು ಏನು ಹೊಡೆದಾಕ್ರೆ ನಿಮ್ಗೆ ಏನಾದ್ರು ಇದು ಮಾಡ್ತಾ ಇರ್ತಾನೆ. ಹೌದು ನೋಡಿ, ನೀನು ಏನೋ ಹಂಗೆ ಮಾಡಿದ್ರಿಂದ ಏನೋ ನಿಂಗೆ ದುಡ್ಡು ಸಿಕ್ತು, ಕೆಲಸ ಸಿಕ್ತು, ನೀನು ಕೇಳಿದ ಐಟಮ್ ಸಿಕ್ತು ಅಂದ್ರೆ ಓಕೆ, ಅವ್ರು ಕೇರ್ ಮಾಡಲ್ಲ. ಈಗ ಬರ್ತಾ ಏನಾದ್ರು ನೀನೊಂದು 5-6 ಸಲ ಮಾಡಿದ್ರೆ ಏನಾರ ಮಾಡ್ಕೊಬಂದು ಬಿಟ್ಟರು. ಈಗ ನಿನಗೆ ಅದು ಬೆಲೆನೇ ಹೊಟ್ಟೈತಿ. ಇವಾಗ ನೀನು ಮಾಡಿದ್ರೂ ಪ್ರಯೋಜನ ಇಲ್ಲ, ಮಾಡಿದ್ರು ಪ್ರಯೋಜನ ಇಲ್ಲ. ಇಲ್ಲಿ ಒಂದು ತಿಳ್ಕೊ, ನೀನು ನಿಮ್ಮ ಅಪ್ಪನ ಥರ ದುಡಿಬೇಕಾದ್ರೆ ನೀನು ಚೆನ್ನಾಗಿ ಒಳ್ಳೆ ಮೈ ಕಟ್ಟಿಟ್ಕೊಂಡು ಚೆನ್ನಾಗಿ ಓದಿ ಮುಂದಕ್ಕೆ ಹೋದ್ರೇ. ಎಷ್ಟು ದಿವಸ ಅಂತ ನಿಮ್ಮ ಅಪ್ಪನ ಕೇಳೋಕ್ಕಾಗುತ್ತೆ? ನೀನು ಸ್ವಲ್ಪ ದಿವಸ ಕೇಳ್ತೀನಿ, ನೀನು ಹುಡುಗನಾಗಿರೋವರೆಗೂ ಒಂದು ಸ್ವಲ್ಪ ಬೆಳೆಯೋವರೆಗೂ ಓಕೆ. ಆಮೇಲೆ ನೀನು ಕೆಲ್ಸಕ್ಕೆ ಹೋಗ್ಬೇಕು, ಮಾಡ್ಬೇಕು ತಾನೆ, ನೀನು ದುಡ್ಬೇಕು ತಾನೆ, ಬೇಕು ಅಂತ. ಅದಕ್ಕೆ ನೀನೇನು ಮಾಡ್ಬೇಕು ತಾನೆ ಮಾಡೋಕೆ. ಅದು ಫಸ್ಟ್ ನೀನು ಕೂಲಾಗಿ ಕಾಮಾಗಿ ಓದೋ ಕಡೆ ಗಮನ ಕೊಡು ಅಂತ. ಅವ್ನು ಓದೋದು ಬೆಳೆ ಗಮನ ಕೊಡ್ತಿಲ್ಲ ಅಂತ. ಅಲ್ಲಿ ನೀನು ಗೆದ್ದುಬಿಟ್ರೆ ನೀನು ಹಿಡಿಯೋರೇ ಇಲ್ಲ. ಈಗ ಇನ್ನೊಂದು 6-7 ವರ್ಷ ನೀನು ಕಷ್ಟಪಡಬೇಕು ಓದೋದು. ಒಂದೇನೋ ಒಂದು ಮಾಡು, ಡಿಗ್ರಿನ ಮಾಡು, ಇದು ಮಾಡಿ ಏನು ಮಾಡು. ಆಮೇಲೆ ನಿಂಗೆ ಬೇಕಾದ್ರೆ ಪ್ರೊಫೆಷನಲ್ ಕೋರ್ಸ್ ಏನೋ ತೊಗೋ. ಬಟ್ ಅದು ಒಂದು ಸಲ ಮಾಡಿದ್ಮೇಲೆ ನಿನಗೆ ಮತ್ತು ಓದೋ ಕೆಲಸ ಇಲ್ಲ, ಕೆಲಸ ಮಾಡೋದಷ್ಟೇ. ಆವಾಗ ನಿನ್ನ ಹತ್ರ ದುಡ್ಡಿರುತ್ತೆ, ನೀನು ಮನೆ ಕಟ್ತೀಯ, ನೀನು ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಅವನಿಗೆಲ್ಲ ಸ್ವಲ್ಪ ಇದು ಮಾಡಿ ಕೊನೆಗೆ ಅವನಿಗೆ ಆಮೇಲೆ ಅವ್ರ ಮಾತಿಗೆ ನನಗೆ ಕೋಪ ಬರುತ್ತೆ ಅಂದರೆ ಆಯಿತು, ಅವ್ರ ಮಾತು ಕೋಪ ಬರುತ್ತೆ. ಏನಾಯ್ತು ಅದರಿಂದ? ಲಾಭ ಯಾರಿಗಾಯ್ತು ಅಂತ ಅವ್ರಿಗೆ ಮಾಡಿದ್ದು ಮುಗಿದು, ಅವ್ರಿಗೆ ಅದು ವರ್ಕೌಟ್ ಆಯಿತು. ನಾನು ಹಿಂಗೆ ಬೈತೀನಿ ಅವನಿಗೆ, ಅವ್ನು ಕೋಪಿಸ್ಕೊಳ್ಳೋದು, ನೀನು ಕೋಪಿಸ್ಕೊಂಡು ನಿನಗೇನು ಲಾಭ ಆಯಿತು? ಬೈಸ್ಕೊಂಡೆ, ಕೋಪಿಸ್ಕೊಂಡೆ, ಬಾಡಿ ಹಾಳು ಮಾಡಿದೆ, ಮನಸ್ಸು ಹಾಳು ಮಾಡಿದೆ. ಇದು ಹಿಂಗೆ ಆಗೋದಿಲ್ಲ ಅಂತ ಅವನು ನಿಧಾನಕ್ಕೆ ಬಿಡಿಸಿ ಹೇಳಿ ಕೊನೆಗೆ ಅವನಿಗೆ ಬಾಯಾಟ್ ಮಾಡಿಬಿಡಿ ಅನ್ನೋದು. ಅವ್ರು ಯಾರು ಅಂದರೆ ನಾನೇನೋ ಅಂದ್ಕೋಬಾರ್ದು ಅಂತಿಲ್ಲ, ಆ ಥರಕ್ಕೆ ಹೋಗ್ಬಿಟ್ಟು ಅಂದರೆ ಅಂದ್ಕೊಂಡ್ರೆ ನನಗೆ ಲಾಸು. ಎಲ್ಲ ವಿಷಯಗಳು ಹೇಳಿದೆ. ಈ ನಮಗೆ ನೆಗೆಟಿವ್ ಮಾಡೋವಂಥ ನಾವೇ ಮೈ ಮೇಲೆ ಹಾಕ್ಕೊಳ್ಳೋದಿಲ್ಲ. ಆಮೇಲೆ ಸ್ವಲ್ಪ ಮುಂದೆ ಹೋಗ್ತಾ ಬಾಡಿ ಹಾರ್ಮ್ ಮಾಡೋದೆಲ್ಲ ಬಂದ್ಬಿಡುತ್ತೆ ಅವ್ರಿಗೆ ಇದಕ್ಕಿದ್ದಂಗೆ. ಅದರಿಂದ ಅದು ಮೊದಲೇ ಕಂಟ್ರೋಲ್ ಮಾಡಿಬಿಡ್ಬೇಕು ಅವ್ರನ್ನ. ಏನೇ ಮಾಡಿ ಯಾರಾದ್ರೂ ಕರ್ಕೊಂಡೋಗಿ ಸೈಕಾಟ್ರಿಸ್ಟ್ ಅದು ಕರ್ಕೊಂಡೋಗಿ ಯಾರು ಕರ್ಕೊಂಡೋಗಿ ಅದನ್ನು ಕಂಟ್ರೋಲ್ ಮಾಡಬೇಕು. ಆಮೇಲೆ ಎಲ್ಲವನ್ನು ಸ್ವಲ್ಪ ಫಸ್ಟು ನಾನು ಹೇಳಿದ್ರೆ ಬರುತ್ತೆ, ಫಸ್ಟು ಶಾಂತಿಲಿ ಎಷ್ಟು ಬೆಲೆ ಇದೆ ಅಂತ ತೋರಿಸಿದ್ರೆ ನಾವು ಅವ್ರನ್ನ ಸ್ವಲ್ಪ ಕಾಮ್ ಮಾಡ್ತೀವಲ್ಲ, ಮೈಂಡ್ ಕಾಮ್ ಮಾಡೋದಕ್ಕೆ ಸುಮ್ಮನೆ ಶಾಂತವಾಗಿರೋದು ಹಿಂಗಿರುತ್ತೆ ಅಂತ ತೋರಿಸ್ತೀವಲ್ಲ, ಅಲ್ಲಿಗೆ ಅರ್ಥ ಆಗ್ಬಿಡುತ್ತೆ ಅವ್ರಿಗೆ. ಶಾಂತವಾಗಿದ್ದರೆ ಎಷ್ಟು ಖುಷಿಯಾಗಿದ್ದೀನಿ ನಾನು ಅಂತ. ಈ ಒಂದಷ್ಟು ವಿಷಯಗಳು ಕೋಪದ್ದು ನಾರ್ಮಲಿ. ಇನ್ನು ಕೆಲವೇನೆಂದರೆ ಈ ಕೋಪಗಳು ಏನಂದರೆ ಮೈ ಮೇಲೆ ಬರೋದು ಕೋಪಗಳೆಲ್ಲ ಏನಕ್ಕೆ ತೋರಿಸ್ತಾರೆ ನಾನು ಹೇಳೋದಿಲ್ಲ, ಅದು ಅವ್ರು ಬೇಕಾದನ್ನು ಪಡ್ಕೊಳ್ಳೋಕ್ಕೆ. ಇಟ್ಸ್ ನಾಟ್ ರಿಯಲ್ ಕೋಪ, ಅದು ಅಭ್ಯಾಸ. ಬಾನಮತಿ ಎಲ್ಲ ಆಗುತ್ತಲ್ಲ ಆ ಥರ, ದೆವ್ವ ಬಂದಂಗೆ ಅಂತ ಆಗೋ ಥರ. ಆದರೆ ನನಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಈಗ ಏನೂ ಕೊಡದೇ ಇರೋರಿಗೆ ಅವನೇನೋ ಹಿಂಗೆ ಹೊಡೆದಾಗ್ದ ಅಂತ ಅಯ್ಯೋ ನೋಡಿ 50 ಗ್ಲಾಸ್ ಹೊಡೆದಾಗ ನಾನು ನಿನ್ನ ತಲೆ ನೋಡಿಬೋದು ಆ ಥರ ಏನೇನೋ ಅಂದ್ಕೊಂಡು ಅವ್ನು ತಂದು ಕೊಡೋದು ಬರೋವಾಗೇನಾಗುತ್ತೆ, ಅದು ಈಸಿ ಆಗ್ಬಿಡುತ್ತೆ ಅವ್ರಿಗೆ. ಸೊ ಯಾರು ಇದನ್ನು ಎನ್ಕರೇಜ್ ಮಾಡೋ ಬದಲು ಅವನು ಚೆನ್ನಾಗಿ ಹೇಳಿ ಕಲಿಸ್ಬೇಕು. ಇಲ್ದಿರೆ ಸೈಕಾಟ್ರಿಸ್ಟೋ ಸೈಕಾಲಜಿಸ್ಟೋ ಅಥವಾ ಯಾರೋ ನಾವು ಈಗ ಮಾಡ್ತೀವಿ, ಎಲ್ಲಿ ಬೇಕಾದ್ರೂ ಹೋಗಿ ಅದನ್ನು ತೋರಿಸಿ ಅದನ್ನು ಆ ಏಜಲ್ಲೇ ಕಟ್ ಮಾಡೋದು ಒಳ್ಳೆಯದು. ಆಮೇಲೆ ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ಅವ್ರಿಗೆ ಎಷ್ಟೇ ಏನಾದರೂ ಕೋಪ ಅಂದಾಗ 1 ನಿಮಿಷ ಸುಮ್ಮನೆ ಇದ್ಬಿಡಪ್ಪ ಅಂದ್ರೂ ಅವ್ರಿಗೆ ಇರೋ ಕಷ್ಟ ಆಗುತ್ತೆ. ಆವಾಗ ಅವ್ರಿಗೆ ಬೇರೆ ಡೈವರ್ಟ್ ಆಗೋದಕ್ಕೆ ಏನಾದ್ರು ಒಂದು ಪ್ಲ್ಯಾನ್ ಮಾಡಿಕೊಡ್ತೀವಿ, ಅವು ಮಾಡಿ ಹೋಗ್ಬೇಕು. ಡೈವರ್ಟ್ ಮಾಡ್ಕೋಬೇಕು. ಅವ್ರು ಅಲ್ಲೇ ಇದ್ದರೆ ಅದು ಮತ್ತೆ ಅದೇ ಯೋಚನೆಗಳು ಅದೇ ಇದಾಗ್ಬಿಡುತ್ತೆ. ಸೊ ಅದು ಇದು ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಅವರಲ್ಲಿ ಹೊರಗೆ ತರ್ಬೋದು ನೀಟಾಗಿ. ಬಟ್ ಮನಸ್ಸಿಗೆ ಒಂದು ಸಲ ಅರ್ಥ ಆಗ್ಬಿಟ್ರೆ ನಾನು ಲಾಸ್ ಮಾಡ್ಕೊತಿದ್ದೀನಿ ಅಂತ ಅರ್ಥ ಆದರೆ ಅವ್ರು ಬಿಟ್ಬಿಡ್ತಾರೆ. ನನಗೆ ಲಾಭ ಆಗ್ತಿದೆ ಅಂದ್ಕೊತಿರ್ತಾರೆ ಅವರು ನನ್ನ ಕೋಪದಿಂದ ಆಗೋದಿಲ್ಲ. ಆಮೇಲೆ ಕೋಪದಲ್ಲಿ ನೋಡಿ, ಈಗ ಆಯಿತು ಎದುರುಗಡೆಯವ್ರಿಗೂ ಕೋಪ ಬಂದರೆ ಯಾರು ತಡ್ಕೊಳ್ಳೋದು? ಈಗ ಅವ್ರ ಅಪ್ಪನಿಗೂ ಕೋಪ ಬಂತು ಇದ್ಕೊಂಡು ಆದರೆ ಸುಮ್ಮನೆ ಇದ್ದರೆ ಓಕೆ ಮಗ ಅಂತ. ಅವ್ರು ಹೊಡೆಯೋ ಏಟು ಇನ್ನೂ ಜೋರಾಗಿರುತ್ತೆ ಇವನಿಗೆ, ಅವನು ಹೊಡೆದಿರೋದಕ್ಕಿಂತ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಸೊ ಯಾವುದನ್ನು ಮಿತಿ ಮೀರದೆ ಒಂದು ಇದರಲ್ಲಿ ಇಟ್ಕೊಳ್ಳೋದು ಭಾಳ ಮುಖ್ಯ. ಬರೀ ಈ ಕೋಪದ್ದು ತುಂಬ ಜನಕ್ಕೆ ಅಂದರೆ ಈಗ ಒಬ್ಬೊಬ್ರದ್ದು ಒಂದೊಂದು ಥರ ಇದೆ, ನಾನು ಎಲ್ಲರದ್ದು ಹೇಳೋಕ್ಕಾಗಲ್ಲ. ಆ ಕೌನ್ಸಿಲಿಂಗ್ ಆದ ತಕ್ಷಣ ಅರ್ಧ ಚೇಂಜ್ ಆಗ್ಬಿಡ್ತಾರೆ ಅವರು ಥೆರಪಿಗೆ ಹೋಗಿ ಮುಂಚೆನೇ. ಥೆರಪಿ ಹೌದಲ್ವಾ ಅನ್ಸ್ಬಿಡುತ್ತೆ ಅವ್ರಿಗೆ. ಅವ್ರು ಕೆಲವು ವಿಷಯಗಳು ಅವ್ರದ್ದೇ ಎಕ್ಸಾಂಪಲ್ ಕೊಟ್ಟು ಹೇಳುವಾಗ ಅವ್ರಿಗೆ ಅನ್ಸುತ್ತೆ ಹೌದಲ್ವಾ ಅದು ಮಾಡಿ ಏನಾಯ್ತು ನನಗೆ, ನನ್ನ ಮೂಳೆ ಮುರಿದೋಯ್ತು ಅಷ್ಟೇ ಅದು ಮಾಡಿ
ಆಮೇಲೆ ಅಲ್ಲಿ ಹೋಗ್ಬಿಟ್ಟಿದ್ದು ಮಾಡಿದ್ರೆ ಅವನು ಒಂದು ಸಲ ಬೀಸ್ದ ಅದ್ರದ್ದು ಇಲ್ಲೊಂದು ಜಾಗ ಗಾಯ ಆಗೋಯ್ತು ನನಗೆ. ಇದೆಲ್ಲ ತಲೆಗೆ ಬರುತ್ತೆ ಅವ್ರಿಗೆ. ಆಮೇಲೆ ಅದಕ್ಕೆ ಅದು ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರೋದಿಲ್ಲ ಅಂತ. ನಾನು ಅವೆಲ್ಲ ಹೇಳಿದ್ನಲ್ಲ, ನೆವರ್ ಟೇಕ್ ಎ ಡಿಸಿಷನ್ ವೆನ್ ಯು ಆರ್ ಆ್ಯಂಗ್ರಿ ಆರ್ ವೆನ್ ಯು ಆರ್ ಅಪ್ಸೆಟ್. ಯಾವುದೇ ವಿಷಯಕ್ಕೆ ಡಿಸಿಷನ್ಗಳು ರಾಂಗ್ ಆಗ್ಬಿಡ್ತವೆ. ಮನಸ್ಸು ನಮ್ಮ ಮಾತು ನಮ್ಮ ಕಂಟ್ರೋಲ್ ಇರೋಲ್ಲ. ಅದರಿಂದ ಏನು ಅದಕ್ಕೆ ಸುಮ್ಮನೆ ಸರಳವಾದ ಉಪಾಯ ಅಂದರೆ ಸರ್, ನಾನು ಯಾವಾಗಲೂ ಎಲ್ರಿಗೂ ಹೇಳೋದು, ನೀವು ಉಪನಿಷತ್ ಓದಬೇಡಿ, ವೇದದ ವಿಷಯದ ಬೇಡ, ಏನೂ ಓದಬೇಡಿ. ಆ ಕೊನೆಯ ಮೂರು ಇದೆಯಲ್ಲ, ನಿಮಗೆ ಶಾಂತಿ ಅಂದರೆ ಏನು ಅಂತ ಮನಸ್ಸಿಗೆ ಚೆನ್ನಾಗಿ ಗೊತ್ತು. ಶಾಂತಿ ಅಂದರೆ ಶಾಂತವಾಗಿರೋದು ಅಂತ. ಯಾವುದೋ ಒಂದು ಗಾರ್ಡನ್ಗೆ ಹೋಗಿ, ಪಾರ್ಕ್ಗೆ ಹೋಗಿ, ಎಲ್ಲರೂ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಬೆಳಗಿನ ಜಾವನೇ ಹೋಗಿ, ಸಾಯಂಕಾಲ ಬೇಕಾದ್ರೆ ಹೋಗ್ಬಿಟ್ಟು ಕಣ್ಣು ಮುಚ್ಕೊಳ್ಳಿ ಆರಾಮಾಗಿ. ಒಂದೇ ಸಮಯ ಅಲ್ಲೆಲ್ಲ ತಂಪಾದ ಗಾಳಿ ತೊಗೊಳ್ಳಿ. ಆಮೇಲೆ ಬೇಕಾದ್ರೆ ಸ್ವಲ್ಪ ಫುಲ್ ಗ್ರೀನ್ರಿ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಕೃತಿ ಹೆಂಗಿದೆ, ಒಂದೊಂದು ಕಲರ್ ಹೂವುಗಳು, ಗಿಡಗಳು, ಎಲೆಗಳೆಲ್ಲ ಅಷ್ಟು ವೆರೈಟಿ, ಮರ ಬಳ್ಳಿ, ಅಲ್ಲಿ ನೋಡ್ರೆ ಹುಲ್ಲು ಲಾನ್ ಥರ ಇರುತ್ತೆ. ಹಿಂಗೆ ನೋಡಿ ಚೆನ್ನಾಗಿ ಖುಷಿಯಾಗಿ ನೋಡಿ. ಆ ಗಾಳಿ ಎಲ್ಲ ತೊಗೊಳ್ಳಿ, ಅಲ್ಲೆಲ್ಲ ಸ್ಪ್ರಿಂಕಲ್ ಆಗ್ತಾಯಿದೆ, ಒಟ್ಟೆಲ್ಲ ನೇಚರ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಶಾಂತ ತಂಪಾಗಿಟ್ಕೊಂಡು ಮನಸ್ಸಲ್ಲಿ ಇಷ್ಟೇ ಹೇಳ್ಕೊತಾ ಇರಿ, ಓಂ ಶಾಂತಿ ಶಾಂತಿ ಶಾಂತಿ, ಶಾಂತವಾಗಿರಪ್ಪ ಅಂತ ಮನಸ್ಸಿಗೆ. ನಿಮ್ಮ ಮನಸ್ಸಲ್ಲೇ ಅದು ನಿಮ್ಗೆ ಅರ್ಥ ಆಗುತ್ತೆ ಅಂತ ಬರುತ್ತೆ. ಹಂಗೆ ಹೇಳ್ತಾ ಹೋಗಿ ಒಂದು 10 ಸಲ ಹೇಳ್ಕೊತೀನಿ ಓಂ ಶಾಂತಿ. ಯಾವ ಮೆಡಿಟೇಷನ್ ಕೊಡೋದಕ್ಕಿಂತ ಹೆಚ್ಚು ಶಾಂತಿನ ಇದು ಕೊಟ್ಬಿಡುತ್ತೆ. ಆದರೆ ಆ ನೇಚರು ಅದನ್ನು ನೀವು ಅನುಭವಿಸೋದು ಕಲ್ತ್ಕೋಬೇಕು ಸ್ವಲ್ಪ. ಅಲ್ಲಿ ಹೋದ ತಕ್ಷಣ ತಿರ್ಗಾ ಇನ್ನಾದ್ರೂ ಮಾತಾಡೋದು, ಇನ್ನೇನೋ ಮಾಡೋದು, ಈ ಎಲ್ಲ ಕೀಟ್ಲೆಗಳು ಬಿಟ್ಬಿಟ್ಟು ನೀಟಾಗಿ ನೋಡ್ತಾ ಹೋಗಿ, ಚೆನ್ನಾಗಿ ಆ ನೇಚರ್ನ ಎಂಜಾಯ್ ಮಾಡಿ. ಸರ್ ನಿಜವಾಗಿ ನೀವೇನಾದ್ರು ಪಾರ್ಕ್ ಹೋಗಿ ಅಥವಾ ಎಲ್ಲರೂ ಒಂದು ನೇಚರ್ ಜೊತೆ ಹೋದಾಗ ನಿಮ್ಗೆ ಆಶ್ಚರ್ಯ, ಇದೇನು ಎಲೆ ಹಿಂಗೆ ಬಿಡಿಸ್ಕೊಂಡಿದೆ, ಇದೇನು ಹೂ ಈ ಥರ ಇದೆ, ಆ ಎಲೆ ಡಿಸೈನ್ಗಳು ಎಲ್ಲವೂ ನಿಮಗೆ ಖುಷಿ ಕೊಡ್ತವೆ. ನಾವು ಅಬ್ಸರ್ವ್ ಮಾಡಲ್ಲ, ಸುಮ್ಮನೆ ಮಾತ್ರ ವಾಕಂತ ಹೋಗ್ತಾ ಇರ್ತೀವಿ. ಒಂದೊಂದು ಎಲೆ ಡಿಸೈನ್ ಎಲ್ಲ ಇದೆಯಲ್ಲ ಸರ್, ಆ ಡಿಸೈನ್ಗಳು, ಅದರ ಬಣ್ಣಗಳು, ಒಂದು ಡಾರ್ಕ್ ಗ್ರೀನ್, ಒಂದು ಲೈಟ್, ಎಲ್ಲ ಒಂದು ಡಿಸೈನ್ ನೋಡಿಬಿಟ್ರೆ, ಕ್ರೋಟನ್ನು ಕಲರು ಬಣ್ಣ ಇದು ನೋಡ್ತಾ ನೀವು ಖುಷಿ ಪಡೋದನ್ನು ಕಲ್ತ್ಕೊಂಡ್ಬಿಟ್ರೆ ಅದು ದೊಡ್ಡ ವಿಷಯ. ಸೊ ಹಾಗೆ ಕೋಪ ಮಾಡಿಕೊಳ್ಳೋದ್ರಿಂದ ನಷ್ಟ ಯಾರಿಗೆ ಅನ್ನೋದನ್ನು, ಕೋಪ ಮಾಡಿಕೊಳ್ಳದೆ ಇರೋದು ಹೇಗೆ ಅನ್ನೋದನ್ನು ಪ್ರವೀಣ್ ನಾಯಕ್ ಸರ್ ತುಂಬ ಚೆನ್ನಾಗಿ ಹೇಳಿದರು. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್ ನಿಮಗೆ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ವಿ. ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ. ನಿಮ್ಮ ಕೋಪದ ಅನುಭವದ ವಿಚಾರಗಳನ್ನ ಹೇಳೋದಿದ್ರೆ ದಯವಿಟ್ಟು ಹೇಳಿ. ಅಂದರೆ ಕೋಪವನ್ನು ಗೆದ್ದಿರೋದ್ರ ಬಗ್ಗೆ. ಕೋಪ ಬರೆದಿರುವಂಥ ಮನುಷ್ಯನೇ ಇಲ್ಲ ಅಂತ ನಮ್ಗೆ ಗೊತ್ತು. ಕೋಪ ಕೆಲವೊಂದು ಸಲ ನೆಸೆಸಿಟಿ ಕೂಡ ಇರುತ್ತೆ. ಕೆಲವೊಂದು ಸಣ್ಣ ಕೋಪಗಳು ಬೇಕಾಗುತ್ತೆ ಲೈಫಲ್ಲಿ. ಆದರೆ ಅದು ವೀಕ್ನೆಸ್ ಆದಾಗ, ಅದು ನಮ್ಮ ಲೈಫನ್ನು ಡ್ಯಾಮೇಜ್ ಮಾಡ್ತಾ ಇದೆ ಅಂದಾಗ, ನಮ್ಮ ರಿಲೇಷನ್ಶಿಪ್ಪನ್ನು ಡ್ಯಾಮೇಜ್ ಮಾಡ್ತಾ ಇದೆ ಅಂದಾಗ, ಅದು ಖಂಡಿತ ಅದು ಕಂಪ್ಲೀಟ್ಲಿ ಭಗವದ್ಗೀತೆಯಲ್ಲಿ ಹೇಳಿರುವಾಗ ನಮ್ಮ ಇಡೀ ಜೀವನನೇ ನಾಶ ಮಾಡುತ್ತೆ. ಕಾಯಿಲೆ ಆಗುತ್ತಲ್ಲ ಸರ್, ಅದು ಕಾಯಿಲೆ ರೂಪಗಳು. ಕಾಯಿಲೆ, ಅದು ಕಾಯಿಲೆ ಅಂದರೆ ಟೆಂಪರರಿ ಮ್ಯಾಡ್ನೆಸ್ಸು ಫುಲ್ ಮ್ಯಾಡ್ನೆಸ್ ಆಗ್ಬಿಡುತ್ತೆ ಅಷ್ಟೇ. ಸೊ ಅದು ಕಾಯಿಲೆ ಆಗೇ ಪರಿಣಮಿಸುತ್ತೆ. ಹೀಗಾಗಿ ಕೋಪದ ಮೂಲವನ್ನು ಹುಡ್ಕೊಳ್ಳೋದು ಭಾಳ ಮುಖ್ಯ. ಓಕೆ, ಯಾವುದ್ರ ಸಲ ಕೋಪ ಬರುತ್ತೆ ಅನ್ನೋದು ಕೂಡ ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಏನೇ ಕಾರಣಗಳಿದ್ದರೂ ಕೂಡ ಅದನ್ನು ಕೋಪ ಮಾಡ್ಕೊಳ್ಳದೆ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಇನ್ನೂ ಮುಖ್ಯ. ಯಾಕೆಂದರೆ ಕಾರಣಗಳು ಸಿಗುತ್ತೆ ಎಲ್ರಿಗೂ ಕೂಡ. ಸೊ ಅದನ್ನು ಪ್ರವೀಣ್ ನಾಯಕ್ ಸರ್ ತುಂಬ ಚೆನ್ನಾಗಿ ಹೇಳಿದರು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಸೊ ನಾನು ಎಲ್ಲೊಂದು ಕಡೆ ಓದಿದ ನೆನಪಿದೆ, ಅವೇರ್ನೆಸ್ ಇದೆಯಲ್ಲ ಅದೇ ಮೊದಲನೇ ಒಂದು ರಿಲೀಫ್ ಅಂತ. ನಿಮಗೆ ಕೋಪ ಬರುತ್ತೆ, ಜಾಸ್ತಿ ಕೋಪ ಬರುತ್ತೆ, ಅನ್ನೆಸರಿ ಕೋಪ ಬರುತ್ತೆ, ಪದೇ ಕೋಪ ಬರುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಮೊದಲ ಹೆಜ್ಜೆ. ಅದನ್ನಾದರೂ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಪರಿಹಾರಗಳ ಕಡೆ ನಿಮ್ಮ ಮನಸ್ಸು ಹುಡ್ಕಕ್ಕೆ ಶುರು ಮಾಡುತ್ತೆ. ನಂಗೆ ಕೋಪ ಬರುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ, ನಂಗೆ ಕೋಪ ಬಂದರೂ ಕೂಡ ನಾನು ಇಲ್ಲ ಒಪ್ಕೊಳ್ಳಲ್ಲ, ನನಗೆ ಕೋಪ ಏನು ಬರಲ್ಲ ಅಂತ ನಾವು ಮುಂಡವಾದ ನೀವು ಮಾಡ್ತಾಯಿದ್ರೆ ಅದು ಸಮಸ್ಯೆನ ಉಲ್ಬಣಗೊಳಿಸುತ್ತೆ. ಸೊ ಹೀಗಾಗಿ ನಿಮ್ಮ ಲೈಫ್ ಚೆನ್ನಾಗಿರಬೇಕು, ಮುಖ್ಯವಾಗಿ ನೀವು ನೆಮ್ಮದಿಯಿಂದಿರಬೇಕು ಮತ್ತು ನಿಮ್ಮ ಸುತ್ತಮುತ್ತ ಇರೋರು ನೆಮ್ಮದಿಯಿಂದಿರಬೇಕು ಅಂದರೆ ಈ ಸೂತ್ರಗಳನ್ನ ಅನುಸರಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಪ್ರವೀಣ್ ನಾಯಕ್ ಸರ್ ಅವರ ಕೌನ್ಸೆಲಿಂಗ್, ಪ್ರೊಫೆಷ್ನಲ್ ಕೌನ್ಸೆಲಿಂಗ್ ಬೇಕು ಅಂದರೆ ಅವರ ಒಂದು ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬ ಜನ ಫೋನ್ ಮಾಡಿ ನಂಗೆ ಕೇಳ್ತಿರ್ತಾರೆ, ಬಟ್ ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ, ದಯವಿಟ್ಟು ಅದನ್ನು ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ.